ಮಂಡಿಯೂರಿ ಬೇಡಿದರು ದಯ ತೋರದ ಕ್ರೂರಿಗಳು. ಮಂಡಿಯೂರಿ ತಪ್ಪಾಗಿದೆ ಬಿಟ್ಟು ಬಿಡಿ ಎಂದರೂ ಕನಿಕರ ತೋರದೆ ಹಿಂಸೆ ಕೊಟ್ಟಿದ್ದಾರೆ. ಇದನ್ನ ನೋಡಿದರೆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಎಂದು ಡಿ ಬಾಸ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ರೇಣುಕಾಸ್ವಾಮಿ ತಂದೆ ಶಿವನಗೌಡ್ರು ಹೇಳಿದ್ರು. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ಮತ್ತೆ ನೀವು ಮಾಧ್ಯಮದಲ್ಲಿ ನಾವು ಬಿಡೋದೇ ಇಲ್ಲ, ಏನು ಹೇಳಿದ್ರು ಬಿಡ, ಏನು ಮಾಡೋದು ಬಿಡ, ನಮ್ಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಸೇರ್ಕೊಂಡಿದ್ದಾರಲ್ಲ, ಒಂದು ನಮೂನಿ ಅಲ್ಲ, ಕರೆಕ್ಟ್ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ತಲೆ ಜಜ್ಜಿದ್ದಾರೆ, ಕೈಗೆಲ್ಲ ಕೈ ಮೂಳೆ ಹೊಡೆದಿದೆ, ಎದೆ ಮೂಳೆ ಹೊಡೆದಿದೆ, ತಲೆ ಹೊಡೆದಿದೆ. ಏನು ನಾವು ಆ ಬಾಡಿ ನೋಡಿದಾಗ ನಮಗಂತೂ ಮೂರ್ಛೆ ಬಂದು ಬೀಳೋದು ಅಷ್ಟೇ ಇತ್ತು. ನಮ್ಗೆ ಆ ರೀತಿ ಮಾಡಿದ್ದಾರೆ. ಒಂದು ಭಾಗ ಬಿಟ್ಟಿಲ್ಲ, ದೇಹದ ಒಂದು ಭಾಗ ಬಿಟ್ಟಿರಲಿಲ್ಲ. ಅದು ವೈರಲ್ ಆಗಿದೆ, ಸಾಕ್ಷಿ ಸಿಕ್ಕಿದೆ. ಇದನ್ನು ಸರ್ಕಾರ ನ್ಯಾಯಾಲಯ ಸರಿಯಾಗಿ ಪರಿಗಣಿಸಬೇಕು. ಮನಸ್ಸಿಗೆ ಬಹಳ ತ್ರಾಸಾಗುತ್ತದೆ. ನಮ್ಮ ಕರುಳು ಕಿತ್ತು ಬರುತ್ತದೆ. ಈ ದೃಶ್ಯ ನೋಡಿ ದುಃಖ ತಡೆಯಲಾಗುತ್ತಿಲ್ಲ. ಘನ ನ್ಯಾಯಾಲಯ ಆರೋಪಿಗಳಿಗೆ ಘೋರ ಶಿಕ್ಷೆ ಕೊಡಬೇಕೆಂದು ಮನವಿ ಮಾಡಿದ್ರು.